ಆದ್ಯತೆ ಕೊಟ್ಟಿಲ್ಲ. ರಾಜೀನಾಮೆ ಕೊಟ್ಟಂತ ಯಶವಂತ ರಾಯಗೌಡ ಪಾಟೀಲ್ ನಿನ್ನೆ ಸೂರ್ಜೇವಾಲ ಅವರು ಕನ್ವಿನ್ಸ್ ಮಾಡಿದ್ರು, ಅವರು ರಾಜೀನಾಮೆ ವಾಪಸ್ ತಗೊಳ್ಳಲ್ಲ ಅಂತ ಹೇಳಿದ್ರು. ಹಾಗಾಗಿ ಅವರ ಮುಂದಿನ ಮೇಲೆ ಕೆಲವು ಶಾಸಕರ ಮನವೊಲಿಸುವ ಪ್ರಯತ್ನ ಮಾಡ್ತಿದ್ರು. ಮುಖ್ಯಮಂತ್ರಿಗಳು ಹೇಳ್ತಾರೆ ರಾಜೀನಾಮೆ ಕೊಟ್ಟರೆ ಅಶೋಕ್ ಪಾಟೀಲ್ ನೀವು ಅಲ್ಲಿ ನೋಡಿ ಬೆಂಕಿ ಹಚ್ಚಕ್ ನೋಡ್ತೀರಾ? ಬಂದೆ ಈಗ 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 ಮುಖ್ಯಮಂತ್ರಿಗಳು ಅವ್ರ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು, ಅವರು ರಾಜೀನಾಮೆ ಸರ್ಕಾರದಲ್ಲಿ ಯಾರಾದರೂ ಹೋಗಿ ಕೊಟ್ಟರೆ ಅವ್ರು ರಾಜೀನಾಮೆಗೆ ಅಂಗೀಕಾರ ಮಾಡ್ತಾರೆ. ಪಕ್ಷದಲ್ಲಿ ಇರ್ತಕ್ಕಂಥವ್ರು ಯಾರಾದರೂ ನನ್ನ ಹತ್ರ ರಾಜೀನಾಮೆ ತೆಗೆದುಕೊಂಡು ಬಂದರೆ ಅವ್ರನ್ನ ನಾನು ಸಮಜಾಯಿಸಿ ವಾಪಸ್ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಈಗ 20ಕ್ಕೂ ಹೆಚ್ಚು ಜನ ಶಾಸಕರ ಅಸಮಾಧಾನ ಬಿಜೆಪಿ ಒಂದು ಭಾಗದ ಟೀಕೆಗಿಂತ ನಿಮ್ಮಲ್ಲಿರುವಂತವರೇ ಅಸಮಾಧಾನ. ಈಗ 3 ವರ್ಷಕ್ಕೊತ್ತರೆ ಮತ್ತೆ ರಿಪೀಟ್ ಮಾಡಿದಿರಾ, ಹೊಸ ಮುಖಗಳಿಗೆ ಕೊಡ್ತೀವಿ. ಈಗ ಕೆಲವು ಸಮುದಾಯದಲ್ಲಿ ಕೆಲವು ನಾಯಕರಿದ್ದಾರೆ, ಅವರು ಬೆಳೆದು ನಿಂತಿದ್ದಾರೆ, ಅವ್ರನ್ನ ಹಾಳು ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವು ಸಮುದಾಯದಲ್ಲಿ ಭಂಡಾರವೇ ಇದೆ, ನಾಯಕತ್ವ ಭಂಡಾರವೇ ಇದೆ, ಎಲ್ಲರೂ ಸಹ ಸಮಾಧಾನ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಕೆಲವು ಸಮುದಾಯಕ್ಕೆ ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ ಅಂತ ಇರ್ತಾರೆ ನೋಡಿ, ಅವ್ರಿಗೆ ಯಾವತ್ತೂ ಸಹ ಪ್ರಾತಿನಿಧ್ಯ ಸಿಗದೇ ಇರತಕ್ಕಂಥ ಸಮುದಾಯಗಳಿಗೆ ಅವಕಾಶಗಳನ್ನ ಮಾಡಿಕೊಟ್ಟಿದ್ದೀವಿ. ನಾಯಕರಲ್ಲೇ ಈಗ ನಿನ್ನೆ ನೋಡ್ಬೇಕಾದ್ರೆ ಯಶವಂತ ರಾಯಗೌಡ ಪಾಟೀಲ್ ಮಾಡಿದ್ರು, ನನಗೂ MP ಪಾಟೀಲ್ ನೇರ ಯುದ್ಧ ಇಲ್ಲ ಅಂತ ಹೇಳಿ, ಅದು ಈಗ ಶಾಸಕರಲ್ಲೆಲ್ಲ ಹೆಂಗ್ ನಡೀತಾ ಇದೆ? ಏನಿಲ್ಲ, ನಾನು ರಾಯಗೌಡ್ರಿಗೆ ಮಾತಾಡಿದ್ದೀನಿ, ಯಶವಂತ ರಾಯಗೌಡ್ರಿಗೆ ನಂತರ ಮಾತಾಡ್ದೇನೆ ಬಗೆಹರಿಸ್ತೀವಿ, ಅದೇನು ದೊಡ್ಡ ವಿಚಾರ ಅಲ್ಲ. ಸರ್, ಈ ಕಡೆ ವಿಜಯನಗರ ವ್ಯಾಪ್ತಿಯಲ್ಲಿ ಕೃಷ್ಣಪ್ಪ ಅವರು ಇರ್ಬೋದು, ಪ್ರಿಯಾಕೃಷ್ಣ ಇರ್ಬೋದು, ಅವ್ರನ್ನ ಭೇಟಿ ಆಗೋದಕ್ಕೆ ನೂತನ ಸಚಿವರು ಕೂಡ ಈಗ ಹೋಗ್ತಾರೆ, ಅವ್ರಿಗೂ ಕೂಡ ಅವ್ರು ಸಿಗೋದಿಲ್ಲ. ನಿನ್ನೆಯಿಂದ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಅನ್ನೋದು ಪ್ರತಿಭಟನೆಗಳು ಜೋರಾಗ್ತಾ ಇದೆ, ಸಿಎಂ ವಿರುದ್ಧ ಘೋಷಣೆಗಳು. ನಾನು ಅವ್ರಿಗೆ ಮಾತಾಡಿದ್ದೀನಿ, ಸಮಾಧಾನವಾಗಿರೋಕ್ಕೆ ಅವ್ರನ್ನ ನಾನು ಈಗಾಗಲೇ ಮನವಿ ಮಾಡ್ಕೊಂಡಿದ್ದೀನಿ, ಪುನಃ ಅವ್ರಿಗೆ ಮಾತಾಡ್ತೀನಿ. ಬೇಸರ ಆಗಿರುತ್ತೆ, ಯಾಕಂದರೆ ಇಬ್ಬಿಬ್ಬರು ಆ ಕ್ಷೇತ್ರದಲ್ಲಿ ಗೆದ್ದಿರುವಾಗ ಅವಕಾಶ ಸಿಕ್ಕಿಲ್ಲ ಅಂದಾಗ ಬೇಸರ ಆಗುತ್ತೆ. ಬಟ್ ಪ್ರಿಯಾಕೃಷ್ಣ ಅವರು ಇನ್ನೂ ಯುವಕರಿದ್ದಾರೆ, ಭಾಳ ಭವಿಷ್ಯ ಭಾಳ ಉಜ್ವಲವಾಗಿದೆ, ಮುಂದೆ ಏನಾದರೂ ಒಳ್ಳೇದಾಗುತ್ತೆ. ಆಗುತ್ತೆ, ಕೆಲವು ಸಂದರ್ಭದಲ್ಲಿ ಆಗುತ್ತೆ. ಈಗ ತನ್ವೀರ್ ಸೇಠ್ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ನಾನು ಒಪ್ಕೊಳ್ತೀನಿ, ಆದರೆ ಆ ಸಮುದಾಯಕ್ಕೆ ಯಾವತ್ತೂ ಸಹ ಇಷ್ಟೊಂದು ಪ್ರಾತಿನಿಧ್ಯ ಕೊಟ್ಟಿಲ್ಲ, ಪ್ರಾತಿನಿಧ್ಯವನ್ನು ಸಹ ಕೊಟ್ಟಿದ್ದೇವೆ.